ಇಳಕಲ್ ನಗರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಮುರಂ ಲಕ್ಷ್ಮಣ ಸರ್ ಅವರು DC ಮೇಡಮ್ ಅವರ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ. ಆ ಆರೋಪ ಸುಳ್ಳು ಅಂತ ಹೇಳ್ತೀವಿ. ಏನಪ್ಪ ಅಂತಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಆಗಿದ್ದು ನಿಜ. ಬಟ್ ಯಾಕೆ ಸಮಸ್ಯೆ ಆಯ್ತಂದ್ರೆ 2 ತಿಂಗಳಿಂದ ಆಲ್ಮಟ್ಟಿ ಜಾಕ್ವಲ್ ಹಾಗೂ ಹುನಗುಂದ ಇಳಕಲ್ನಲ್ಲಿ 2 ತಿಂಗಳಿಂದ ಬೇಸಿಗೆ ಆದ್ದರಿಂದ ಸುಮಾರು ಕನಿಷ್ಠ ಒಂದು 77ಕ್ಕೂ ಹೆಚ್ಚು ವಿದ್ಯುತ್ತಿನ ಒಂದು ಕಡಿತವಾದ್ದರಿಂದ ನೀರಿನ ಸಮಸ್ಯೆ ಆಯಿತು. ಅದೇ ರೀತಿ ಈಗ ಹೇಳೋದಂದ್ರೆ ಓವರ್ ಹೆಡ್ ಟ್ಯಾಂಕ್, ಈ ಒಂದು ಟ್ಯಾಂಕಿಂದ ನಮ್ಮ ನಗರಸಭೆಗೆ ಯಾವುದೇ ರೀತಿ ಒಂದು ಅದಕ್ಕೆ ಸಂಬಂಧನೇ ಇಲ್ಲ. ನಾವು ಯಾರೂ ಈ ಒಂದು ಟ್ಯಾಂಕ್ ಕಟ್ಟಬಾರ್ದು ಅನ್ನೋದು ನಿಂದ್ರಿಸೋಂಥ ಉದ್ದೇಶ ನಮ್ಮದಿಲ್ಲ. ಅದಕ್ಕೆ ನಮ್ಗೆ ಯಾವುದೋ ಒಂದು ಸಂಬಂಧನೇ ಇಲ್ಲ. ಅಲ್ಲಿ ಈಗಾಗಲೇ ಒಂದು ಬೇರೆ ಇಲಾಖೆಗೆ ಅಂದರೆ ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟದಂಥ ಒಂದು ಜಾಗದಲ್ಲಿ ಆ ಒಂದು ಟ್ಯಾಂಕಲ್ಲಿ ಹೋದ ಒಂದು ಆಡಳಿತ ಇದ್ದವರು ಅಲ್ಲಿ ಕಟ್ಟಾಕ ಅದನ್ನ ವ್ಯವಸ್ಥೆ ಮಾಡಿದ್ರು ಮಾಡಾತ್ತಾರ. ಅದು ಅಲ್ಲೇನಪ್ಪ ಅಂದ್ರೆ ಫಸ್ಟ್ ಅವ್ರು ತಿಳ್ಕೊಬೇಕಾಗಿತ್ತು ಅದು ಯಾವ ಇಲಾಖೆ ಸಂಬಂಧಪಟ್ಟಿದ್ದು ಅಲ್ಲಿ ಕಟ್ಟಬಾರ್ದು ಅನ್ನೋ ಉದ್ದೇಶ ತಿಳ್ಕೊಂಡು ಬೇರೆ ಒಂದು ನಗರಸಭೆ ಜಾಗದೊಳಗೆ ಈಗಾಗಲೇ ಅದನ್ನು ಟ್ಯಾಂಕ್ ಕಟ್ಟಿದ್ರಪ್ಪ ಅಂದ್ರೆ ಇಷ್ಟು ಜನರಿಗೆ ತೊಂದರೆ ಆಗ್ತಿದ್ದಿದ್ದಿಲ್ಲ. ಆಮೇಲೆ ಅವರು 22 ಡಿವಿಷನಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳ್ತಾರೆ. ಅದು ತಪ್ಪು. ಜನರಿಗೆ ಆ ರೀತಿ ತಪ್ಪು ತಿಳುವಳಿಕೆ ನೀಡಬಾರ್ದು. ಆ ಒಂದು ಟ್ಯಾಂಕರಿಂದ ಸರಿಸುಮಾರು ಒಂದು 6 ಡಿವಿಷನಿಗೆ ತೊಂದರೆ ಆಗುತ್ತೆ. ಅದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಕರೆಂಟಿನ ಸಮಸ್ಯೆ ಆಗಬಾರ್ದು ಅಂತೇಳಿ ನಮ್ಮ ಶಾಸಕರು ಒಂದು ಮೀಟಿಂಗ್ ಮಾಡಿ ಇಳಕಲ್ನ ಒಂದು IB ಪಂಪ್ ಹೌಸಿಗೆ ಕರೆಂಟಿನ ತೊಂದರೆ ಆಗಬಾರ್ದು ಅಂತೇಳಿ ಹುನಗುಂದ ಎಕ್ಸ್ಪ್ರೆಸ್ ಲೈನ್ಗೆ ಈಗಾಗಲೇ ಒಂದು 13,87,000 ಒಂದು ಟೆಂಡರ್ ಕರೆದಿದ್ದು ಇವತ್ತನೇ ಒಂದು ಕೊನೆಯ ದಿನ ಆಗೈತಿ. ಶಾಸಕರು ಯಾವುದೇ ಒಂದು ಜನರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಆ ಒಂದು ಹುನಗುಂದ ಎಕ್ಸ್ಪ್ರೆಸ್ ಲೈನ್ ಒಂದನ್ನು ಕರೆಂಟಿನ ಲೋಡ್ ಶೆಡ್ಡಿಂಗ್ ಆಗಬಾರ್ದು, ನೀರಿನ ತೊಂದರೆ ಆಗಬಾರ್ದು ಅಂಥೇಳಿ ಅದನ್ನು ಕ್ರಮ ಜರುಗಿಸಿದ್ದಾರೆ. ಇದೇ ರೀತಿ ಯಾವುದೇ ಒಂದು ಜನರಿಗೆ ತಪ್ಪು ತಿಳುವಳಿಕೆ ನೀಡಬಾರ್ದಂತ ಇವತ್ತೊಂದು ಎಲ್ರಿಗೂ ಜನರಿಗೆ ತಿಳುವಳಿಕೆ ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಕರೆದೀವಿ. ಈ DC ಮೇಡಮ್ ಅವ್ರ ಮೇಲೆ ಜಿಲ್ಲಾಧಿಕಾರಿಗಳ ಮೇಲೆ ಅವರು ಯಾವಾಗಲೂ ನಮ್ಮ ಸ್ಪಂದನೆ ನೀಡ್ತಾನೆ ಬಂದಿದ್ದಾರೆ. ನಾವು ನಮ್ಮ ಅಧಿಕಾರದಲ್ಲಿ ಅವಾಗಿದ್ದಾಗ ಏನಪ್ಪ ಅಂತಂದ್ರೆ ಒಂದು 7 ರಿಂದ 8 ದಿನ ನಾವು 8 ಜನ ನಗರಸಭೆ ಸದಸ್ಯರು ಹಗಲು ರಾತ್ರಿ ಏನಂದರೆ ಇಲ್ಲೇ ಸ್ಟ್ರೈಕ್ ಕುಂತ್ವಿ. ಯಾಕಪ್ಪ ಅಂತಂದರೆ ಎಲ್ಲ ಜನರಿಗೇ ಅವಾಗಲೂ ಕೂಡ ನೀರಿನ ಸಮಸ್ಯೆ ಇತ್ತು. ಆಮೇಲೆ ಮೂಲಭೂತ ಸೌಕರ್ಯಗಳು ನಮ್ಮ ಜನರಿಗೆ ನಮ್ಮ ವಾರ್ಡಿನ ಎಲ್ಲ ಮೆಂಬರ್ ಪ್ರಜೆಗಳಿಗೆ ಸಿಗಲಿ ಅಂತೇಳಿ ನಾವು 8 ಜನ ಮೆಂಬರು 8 ದಿನ ಕುಂತ್ವಿ. ಯಾರು DC ಮೇಡಮ್ ಅವರು ಯಾರೂ ಬರಲಿಲ್ಲ. ಅವ್ರು ಬರ್ತೀನಂದ್ರು ಇವರು ಬರಕ್ಕೆ ಬಿಡಲಿಲ್ಲ ಏನೋ ಗೊತ್ತಿಲ್ಲ. ಬಟ್ 8 ದಿನ ಸಣ್ಣ ಮಕ್ಕಳನ್ನ ಕರ್ಕೊಂಡು ಕುಂತ್ವಿ ನಾವು. ಯಾವುದೇ ರೀತಿ ಸ್ಪಂದನೆ ಸಿಗಲಿಲ್ಲ. ಬಟ್ ಈಗಿದ್ದಂತಹ DC ಮೇಡಮ್ ಅವರು ಯಾವುದೇ ಒಂದು ಪಕ್ಷಪಾತ ಮಾಡ್ದೇನೆ ಯಾರೋ ಒಬ್ಬರು ಪ್ರಜೆ ಯಾವುದೇ ಒಬ್ಬರು ಪರ್ಸನಲಾಗಿ ಫೋನ್ ಮಾಡಿದರೂ ಕೂಡ ಇಮಿಡಿಯೇಟ್ ಸ್ಪಂದಿಸ್ತಾರ. ಈ ಒಂದು ಇದು DC ಮೇಡಮ್ ಅವ್ರಿಗೆ ಮಾಡುವಂತಹ ಆರೋಪ ಸುಳ್ಳು. ಆ ರೀತಿ ಮಾಡಬಾರ್ದು ಅಂತ ಹೇಳ್ತೀನಿ. ಬಟ್ DC ಮೇಡಮ್ ಅವರು ಎಲ್ಲರ ಜೊತೆನೂ ಸ್ಪಂದನೆ ಮಾಡ್ತಾರೆ. ಯಾವುದೇ ಒಂದು ಕೆಲಸ ನಮ್ಮದು ನಗರಸಭೆಯಿಂದ ಯಾವುದೇ ಒಂದು ಕೆಲಸಗಳನ್ನು ತೊಗೊಂಡು ಹೋದರೂ ಕೂಡ ಇಮಿಡಿಯೇಟ್ ಒಂದು ಒಳ್ಳೆ ರೆಸ್ಪಾನ್ಸಿಬಲ್ ಪರ್ಸನ್ ಅದಾರ. ಆ ರೀತಿ ಮಾಡೋದು ತಪ್ಪು ಅಂತ ಹೇಳ್ತೀನಿ. ಆದಷ್ಟು ಬೇಗ ಈ ಒಂದು ಅವರ ಒಂದು ಅಧಿಕಾರದಲ್ಲಿದ್ದಾಗನೇ ಆ ಒಂದು 24/7 ಎಸ್ಟಿಮೇಷನ್ದನ್ನು ಮಾಡಬೇಕಾಗಿತ್ತು. ಬಟ್ ಅವ್ರು ಯಾಕೆ ಮಾಡಲಿಲ್ಲ ಗೊತ್ತಿಲ್ಲ. ಬಟ್ ಈಗ ನಮ್ಮ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರು ಸರ್ ಬಂದಾಗಲಿಂದ ಇದು ಒಂದು ಅಪ್ಗ್ರೇಡೇಷನ್ ಕಳಿಸಿದ್ದಾರೆ. ಈಗಾಗಲೇ ಇನ್ನೊಂದು ಸ್ವಲ್ಪ ದಿನದಾಗ ಅದನ್ನು ರೆಡಿಯಾಗಿ ಅದು ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಹಿಂದೆ ಪತ್ರಿಕಾಗೋಷ್ಠಿ ಮಾಡಿ ಜನರಿಗೆ ಒಂದು ತಪ್ಪು ದಾರಿ ಎಳೆಯೋಕ್ಕೆ ಒಂದು ಪ್ರಯತ್ನ ಪಡಲಾಯಿತು. ಯಾವ ರೀತಿ ತಪ್ಪು ತಿಳುವಳಿಕೆಯನ್ನು ಹೇಳ್ತಾರಪ್ಪ ಅಂತಂದ್ರೆ ಆ ಒಂದು ಈಗೇನು ಇಳಕಲ್ಲಾಗ ಒಂದು ಟ್ಯಾಂಕ್ ನಿರ್ಮಾಣ ಹಂತದಾಗ ಐತಿ. ಅದನ್ನು ಸ್ವತಃ ನಗರಸಭೆದವರ ನಾವೇ ಸ್ವತಃ ನಿಂದ್ರಿಸಿವೋ ಏನೋ, ಅದರಲ್ಲಿ ಶಾಸಕರದ್ದೇನೋ ಒಂದು ಕೈವಾಡ ಐತೆ ಏನೋ ಅನ್ನೋ ಒಂದು ಭಾವನೆ ಜನರಲ್ಲಿ ಮೂಡಿಸುವಂಥ ಒಂದು ಪ್ರಯತ್ನ ಇದು ಒಂದು ಸತತವಾಗಿ ನಡೆದೈತಿ. ಈಗಾಗಲೇ ಟ್ಯಾಂಕಿನ ವಿಚಾರವಾಗಿ ನಾವು ಹಲವಾರು ಸತಿ ನಿಮ್ಮ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಹಲವಾರು ಸತಿ ನಾವು ಇದನ್ನು ಜನರ ಮುಂದೆ ಸ್ಪಷ್ಟೀಕರಣ ನೀಡಿದ್ದೀವಿ. ಆದರೂ ಪದೇ ಅದನ್ನೇ ಹೇಳೋದ್ರಿಂದ ನಾವು ಅದನ್ನು ಹೇಳಿ ನಮಗೂ ಸಾಕಾಗಿಬಿಟ್ಟಿದೆ. ಇಲ್ಲಿ ಏನು ಒಂದು ಸಮಸ್ಯೆ ಇದೆ ಟ್ಯಾಂಕಿಂದಪ್ಪ ಅಂದ್ರೆ 2016-17ರಲ್ಲಿ ಈಗೇನಲ್ಲಿ ಟ್ಯಾಂಕ್ ನಿರ್ಮಾಣ ಆಗತೈತಿ. ಆ ಟ್ಯಾಂಕಿನ 6 ಎಕರೆ ಜಮೀನನ್ನು ಆ ಜಮೀನು ಮೊದಲು PUC
ಕಾಲೇಜು ಗೌರ್ಮೆಂಟ್ ಜೂನಿಯರ್ ಕಾಲೇಜಿನ ಸೇರಿದಂಥ ಒಂದು ಜಮೀನು 23 ಎಕರೆ ಜಮೀನಲ್ಲಿ ಅದೊಂದು 6 ಎಕರೆ ಜಮೀನನ್ನು ಅವಾಗಿದ್ದಂಥ ಎಲ್ಲ SDMC ಸದಸ್ಯರು ಅಧ್ಯಕ್ಷರು ಯುವಜನ ಮತ್ತು ಕ್ರೀಡಾ ಇಲಾಖೆಗೆ ಅದನ್ನು 6 ಎಕರೆ ಜಮೀನನ್ನು ಬಿಟ್ಟುಕೊಟ್ರು. ಯಾವಾಗ 2017-18ರಲ್ಲಿ. ಇವರು ತದನಂತರ ನಮ್ಮ ಅವಧಿ ಮುಕ್ತಾಯ ಆದ ನಂತರ BJP ಗೌರ್ಮೆಂಟ್ ಬಂತು. BJP ಒಂದು ಆಡಳಿತ ಅವಧಿಯಲ್ಲಿ ಇದ್ದಂಥ ಒಂದು ಗಾರ್ಡನ್ ಜಾಗದಲ್ಲಿ ಇದ್ದಂಥ ಒಂದು ಟ್ಯಾಂಕನ್ನು ಕೆಡವಿ ಅಲ್ಲೇ ಇನ್ನೊಂದು ಟ್ಯಾಂಕ್ ನಿರ್ಮಾಣ ಮಾಡಬೇಕಂತೇಳಿ ಒಂದು ಟೆಂಡರ್ ಕರೆದ್ರು. ಆ ಟೆಂಡರ್ ಕರೆದ ನಂತರ ಅದನ್ನು ಟೆಂಡರ್ ಪ್ರಕ್ರಿಯೆ ಮೂಲಕ ಅದನ್ನು ಟ್ಯಾಂಕನ್ನು ಬಿಳಿಸಿದ್ರು. ಬಿಳಿಸಿದ ನಂತರ ಅದನ್ನು ನಮ್ಮ ನಗರಸಭೆಗೆ ಸೇರಿದಂಥ ಒಂದು ಜಾಗೆಯಲ್ಲಿ ಅದನ್ನು ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ಇಷ್ಟೊತ್ತಿಗೆ ಆಲ್ರೆಡಿ ಮುಗಿದು ಬಿಡ್ತಿತ್ತು. ಆದರೆ ಅದು ಯಾವ ಉದ್ದೇಶದಿಂದ ಕ್ರೀಡಾಂಗಣಕ್ಕೆ ಒಂದು ನಿಗದಿಪಡಿಸಿದಂಥ ಒಂದು ಜಾಗೆಯಲ್ಲಿ ಅವರು ಟ್ಯಾಂಕ್ ನಿರ್ಮಾಣ ಮಾಡೋಕ್ಕೆ ಹೊಂಟರೋ ಗೊತ್ತಾಗಲಿಲ್ಲ. ಅವಾಗಿದ್ದಂಥ ಅಧ್ಯಕ್ಷರಿಗೆ ಅವಾಗ ಇದ್ದಂಥ ಶಾಸಕರು ಅದನ್ನು ಜವಾಬ್ದಾರಿ ರೀತಿಯಿಂದ ಟ್ಯಾಂಕನ್ನು ನಗರಸಭೆ ಜಾಗೆಯಲ್ಲೇ ಕಟ್ಟೋ ರೀತಿ ನೋಡ್ಕೊಂಡಿದ್ದರೆ ಈ ಸಮಸ್ಯೆ ಬರ್ತಾ ಇದ್ದಿಲ್ಲ. ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಈ ನಮ್ಮ ನಗರದ 24x7 ಯೋಜನೆ ಪ್ರಾರಂಭವಾಗಿದ್ದು ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ನವರ ಅವಧಿಯಲ್ಲಿ. ಅದಕ್ಕೆ ಖುದ್ದು ಅವಾಗ ಮುಖ್ಯಮಂತ್ರಿ ಹಾಗೂ ಈಗಿನ ಮುಖ್ಯಮಂತ್ರಿ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬಂದು ಹಾಗೂ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರ ಒಂದು ನೇತೃತ್ವದಲ್ಲಿ ಆ ಒಂದು ಜಾಕ್ವೆಲನ್ನು ಉದ್ಘಾಟನೆ ಮಾಡಿ ಅವಾಗಿಂದ 24x7 ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಈ ಪತ್ರಿಕೆ ಮೂಲಕ ಹೇಳಕ್ಕೆ ಬಯಸ್ತೀನಿ, ನಾವು ಈಗ ಈ ಸದ್ಯಕ್ಕೆ ಇಳಕಲ್ಲಿಗೆ ನಮ್ಮ ಜಾಕ್ವೆಲಲ್ಲಿ ಯಾವ ಜಾಕ್ವೆಲಿಗೆ ನೀರು ಕಡಿಮೆ ಆದರೂ ಕೂಡ ನಮ್ಮ ಜಾಕ್ವೆಲಿಗೆ ನೀರು ಕಡಿಮೆ ಆಗೋದಿಲ್ಲ. ಆವಾಗ ಇದ್ದಂಥ ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ದೇವಾನಂದ ಎಸ್ ಕಾಶ್ಯಪ್ನವರ ಒಂದು ಪರಿಶ್ರಮದಿಂದ ಆ ಜಾಕ್ವೆಲ್ ನಿರ್ಮಾಣ ಆಗೋಕ್ಕೆ ಕಾರಣ ಆಯಿತು. ಯಾವುದೇ ಕಾರಣಕ್ಕೂ ನಮ್ಮ ಊರಿಗೆ ನೀರು ಕಡಿಮೆ ಆಗಲಾರ್ದಂಗೆ ಆ ಜಾಕ್ವೆಲ್ ನಿರ್ಮಾಣ ಕೊಟ್ಟರು. ಅವರಿಗೆ ನಾವು ಈ ಮೂಲಕ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ತದನಂತರ ಆ ಟ್ಯಾಂಕಿಗೆ ಈಗೇನು ನಮ್ಮ ನಗರಸಭೆ ಯಾವುದೇ ರೀತಿ ಅದಕ್ಕೆ ಅಡಚಣೆ ಉಂಟು ಮಾಡಿಲ್ಲ. ಇವರು ಪದೇ ಅದು ನಿಂತು ನಾವು DC ಅವ್ರ ಕಡೆ ಹೋದ್ವಿ, DC ಅವ್ರು ಸ್ಪಂದಿಸ್ತಾ ಇಲ್ಲ, 10 ಬೇರೆ ಹೋದ್ವಿ, 18 ಬೇರೆ ಹೋದ್ವಿ ಅಂತ ಹೇಳ್ತಾರೆ. DC ಅವ್ರು ಆಲ್ರೆಡಿ ಅವಾಗ ಹೇಳ್ಬಿಟ್ರೆ ಅವರು ಅವಾಗ ಒಂದು ಸಮಿತಿ ರಚನೆ ಮಾಡಿ ಕಳಿಸಿ ಇಲ್ಲಿ ಒಂದು ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಅದನ್ನು ವಾಟರ್ ಬೋರ್ಡ್ದವ್ರಿಗೆ ಕಟ್ಟಕ್ಕೆ ಆಲ್ರೆಡಿ ಹೇಳಿಬಿಟ್ರೆ. ಅದು ನಗರಸಭೆದಾಲಿ ಶಾಸಕರದಾಲಿ ಅದರಲ್ಲಿ ಏನು ನಿರ್ಣಾಯಕ ಪಾತ್ರ ಅವ್ರದ್ದು ಏನೂ ಇರೋದಿಲ್ಲ. ಅದು ಇರೋದನ್ನೇ ವಾಟರ್ ಬೋರ್ಡ್ದವ್ರು ಕಟ್ಟಬೇಕು. ಟೆಂಡರ್ ಕರೆದಿದ್ದು ವಾಟರ್ ಬೋರ್ಡ್ದವರು, ಆಮೇಲೆ ಅದನ್ನು ಕಟ್ಟಬೇಕಾಗಿದ್ದು ವಾಟರ್ ಬೋರ್ಡ್ದವರು. ಆದರೆ ಅದು ಯಾಕೆ ಕಟ್ಟಾಕತ್ತಿಲ್ಲ ಅಂತಂದ್ರೆ ನಮಗಿಂತ ಹೆಚ್ಚಿಗೆ ಹಿಂದಿನ ಆಡಳಿತದವ್ರಿಗೆ ಗೊತ್ತದು ಎದಕ್ಕೆ ನಿಂತೈತಪ್ಪ ಅಂತೇಳಿ. ಆ ಟ್ಯಾಂಕನ್ನು ಅವಾಗೇ ಅವ್ರು ನಗರಸಭೆಯ ಒಂದು ನಿರ್ದಿಷ್ಟ ಜಾಗದಲ್ಲಿ ಸೂಚನೆ ಮಾಡಿ ತೋರಿಸಿದ್ರಪ್ಪ ಅಂದ್ರೆ ಈಗ ಆಲ್ರೆಡಿ ಕಟ್ಟಡ ಮುಗಿದು ಆ ಭಾಗದ ಜನಕ್ಕೆ ತೊಂದರೆ ಆಗ್ತಾ ಇದ್ದಿಲ್ಲ. ಆ ಭಾಗದ ಜನರಿಗೆ ತೊಂದರೆ ಆಗೋಕ್ಕೆ ಮೂಲ ಕಾರಣ BJP ಆಡಳಿತ ಹಾಗೂ ಅವಾಗಿದ್ದಂಥ ಎಲ್ಲ ನಮ್ಮ BJPಯ ಒಂದು ನಗರಸಭೆ ಆಡಳಿತ. ಆದ ಕಾರಣ ನಾನು ಇನ್ನೊಂದು ಸತಿ ಹೇಳಕ್ಕೆ ಬಯಸ್ತೀನಿ, ನೀವು ಪದೇ ಅದನ್ನು ನಮ್ಮ ಮೇಲೆ ಆರೋಪ ಮಾಡಿ ಅದನ್ನು ನಮ್ಮ ಮೇಲೆ ಹಾಕಿ ನೀವು ಮಾಡಿದಂಥ ತಪ್ಪನ್ನು ನಮ್ಮ ಮೇಲೆ ಹಾಕೋದ್ರಿಂದ ಜನ ಯಾರೂ ಹುಚ್ಚರಲ್ಲ, ಜನ ಎಲ್ಲ ತಿಳುವಳಿಕೆ ಇದ್ದವ್ರು ಇದ್ದಾರೆ. ಜನಕ್ಕೂ ಅರ್ಥ ಆಗಿದೆ. ನೀವು ಏನು ಹಿಂದಿನ ನಿಮ್ಮ ಅವಧಿಯಲ್ಲಿ ಮಾಡಬೇಕಾದಂಥ ಕೆಲಸಗಳನ್ನು ನೀವೇನು ಅರ್ಧಕ್ಕೆ ಬಿಟ್ಟಿರಿ, ಆಮೇಲೆ ಮಾಡಲಿಲ್ಲ. ಆ ಎಲ್ಲ ಕಾರ್ಯಗಳನ್ನು ನಾವು ಈಗ ಬಂದು ನಾವು ಇನ್ನೂ 8 ತಿಂಗಳು ಸತ್ಯ ಆಗಿಲ್ಲ, ಆಲ್ರೆಡಿ 32 ಕೋಟಿ ರೂಪಾಯಿ ಒಂದು ಯೋಜನೆಯನ್ನು ನಮ್ಮ ಶಾಸಕರ ಅತಿ ಉತ್ತೇಜನ ಹಾಗೂ ಅತಿ ಶೀಘ್ರದಲ್ಲಿ ಅವರು ಮಾಡೋಕ್ಕೆ ಹೇಳ್ಯಾರ. ಆಲ್ರೆಡಿ ಅದು ಅಪ್ರೂವಲ್ಗೆ ಟೆಂಡರ್ ಹಂತದಲ್ಲಿ ಅದು 32 ಕೋಟಿ ರೂಪಾಯಿದು 36 ಕೋಟಿ ರೂಪಾಯಿದು ಟೆಂಡರ್ ಪ್ರಕ್ರಿಯೆಯಲ್ಲಿ ಕೂಡ ಇದೆ. ಅದು ಆತಂದ್ರೆ ಮುಂಚೆ ಥರ 24x7 ಏನೂ ಸಮಸ್ಯೆ ಆಗೋದಿಲ್ಲ. ತದನಂತರ ಇನ್ನೊಂದು ಆರೋಪ ಮಾಡ್ತಾರೆ, ಅದನ್ನು ಲೋಕಲ್ದವ್ರಿಗೆ ನಿರ್ವಹಣೆ ಮಾಡಿ ಕೊಟ್ಟಾರ. 24x7 ಲೋಕಲ್ದವ್ರು ಮಾಡ್ತಾರೆ, ಯಾರೋ ಮಾಡ್ತಾರೆ ಅಂಥೇಳಿ. ಇದನ್ನೊಂದು ನಾನು ಸ್ಪಷ್ಟೀಕರಣ ಕೊಡೋಕ್ಕೆ ಬಯಸ್ತೀನಿ. 24x7 ಟೆಂಡರನ್ನು ನಾವು ಟೆಂಡರ್ ಕಾಲ್ ಮಾಡಿದ್ದು ಅವ್ರ ಅವಧಿಯಲ್ಲೇ, ಟೆಂಡರ್ ಕಾಲ್ ಮಾಡಿ ಅವ್ರ ಅವಧಿಯಲ್ಲೇ ಯಾರ್ಯಾರು ಅದಕ್ಕೆ ಟೆಂಡರ್ ಹಾಕಿರ್ತಾರೆ, ಯಾರ್ಯಾರು ಟೆಂಡರ್ನಲ್ಲಿ ಕ್ವಾಲಿಫೈ ಆಗ್ತಾರೆ ಅವರಿಗೆ ಟೆಂಡರ್ ಆಗುತ್ತೆ.
ನಾವು ಅವಾಗ ಟೆಂಡರ್ ಆದಾಗ ನಗರಸಭೆ ಅವ್ರ ಸದಸ್ಯರನ್ನ ಅದನ್ನು ಮಾಡಬೇಕಂತೇಳಿ ಮಾಡಿದರು. ನಮ್ಮ ಸದಸ್ಯರು ಯಾರೂ ಅಲ್ಲ, ಅವ್ರ ಸದಸ್ಯರೇ. ಅದು ಟೆಂಡರ್ ಡಾಕ್ಯುಮೆಂಟ್ ತೆಗೆದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರು ಟೆಂಡ್ರಿಗೆ ಹಾಕಿದ್ರು ಅಂತೇಳಿ. ಅದನ್ನು ಆದರೂ ಮೊದಲಿಂದ ಏನು ನಿರ್ವಹಣೆ ಮಾಡ್ಕೊತ ಬಂದಾರ ಅವರಿಗೆ ಟೆಂಡರ್ ಆಗಿದ್ದರಿಂದ ಈ ತಕ್ಷಣ ಕೂಡ ಹಿಂದಿನವರೇ ಟೆಂಡರ್ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಅದು ಮುಂದೆ ಅದರ ದಾಖಲಾತಿ ಸಮೇತ ನಿಮ್ಮ ಮುಂದೆ ನಾವು ಬಂದೀವಿ. ಆಮೇಲೆ ಇನ್ನೊಂದು ಆರೋಪ ಏನಪ್ಪ ಅಂದ್ರೆ, ಮೊನ್ನೆ ಒಬ್ಬ ಮಾಜಿ ಶಾಸಕರು ಒಂದು ಮಾತಂದರು, ಕಮಿಷನ್ ಸಂಬಂಧ ನಿಂತೈತೆ ಅದು ಟ್ಯಾಂಕ್ ಅಂತೇಳಿ. ನಾನು ಒಂದು ನಿಮಗೆ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ, ನೀವು ಮಾಡಿದಂಥ ಎಲ್ಲ ಕಾಮಗಾರಿಗಳಿಗೂ ನೀವು ಏನು ಕಮಿಷನ್ ತೊಗೊಂಡಿದ್ದೀರಾ? ನೀವು ಇದಕ್ಕೆ ಏನೇನು ಎಲ್ಲ ಕೆಲಸ ಮಾಡಿದ್ರಿ ಅದಕ್ಕೆಲ್ಲನೂ ಕಮಿಷನ್ ತೊಗೊಂಡ ಮಾಡಿದ್ದೀರಾ? ಏನು ಶಾಸಕರಾದ್ರೆ ಏನು ಬರೀ ಕಮಿಷನ್ ತೊಗೊಂಡ ಕೆಲಸ ಮಾಡೋದ? ಹಂಗತೆ ಇರೋದಿಲ್ಲ. ಎಲ್ಲ ಶಾಸಕರಾದವರು ಕಮಿಷನ್ ಅಂಥೇಳಿ ನಾನು ನೇರವಾಗಿ ಹೇಳಕ್ಕೆ ಬಯಸ್ತೀನಿ. ಯಾವುದೇ ರಾಜಕೀಯ ವ್ಯಕ್ತಿಗಳಾಗಲಿ ಯಾರೇ ಶಾಸಕರಾಗಲಿ ಒಂದು ಏನೋ ಆಧಾರರಹಿತವಾಗಿ ಮಾತಾಡೋದು ತಪ್ಪು. ಆಮೇಲೆ ಜನರಿಗೆ ಒಂದು ತಪ್ಪು ಸಂದೇಶ ಕೊಟ್ಟಂಗಾಗುತ್ತೆ. ಇದು ಟ್ಯಾಂಕಿಂದು ಓವರ್ ಟ್ಯಾಂಕಿಂದು ವಿಷಯ ಏನಿದೆ ಅದು ಅತಿ ಶೀಘ್ರದಲ್ಲೇ ಇತ್ಯರ್ಥಪಡಿಸಿ ಅದನ್ನು ಅದೇ ಸ್ಥಳದಲ್ಲಿ ಕಟ್ಟಬೇಕಂತೇಳಿ ನಮ್ಮ ಎಲ್ಲ ಕಮಿಷನರ್ ಆಯಿತು, AWS ಆಯಿತು, ವಾಟರ್ ಬೋರ್ಡು AWR ಆಯಿತು, ಹಗಲಿರಳು ಅದಕ್ಕೆ ಶ್ರಮಪಟ್ಟು ನೀವು ಮಾಡಿದ ತಪ್ಪನ್ನು ಸರಿಪಡಿಸೋಕ್ಕೆ ಹಗಲಿರಳು ಶ್ರಮಿಸಕತ್ತಾರ. ಇದು ಕೊನೆ ಆಗಬೇಕು. ನೀವು ಪದೇ 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 ನೀರಿನ ಸಮಸ್ಯೆ ಹಂಗಿದೆ ಹಿಂಗಿದೆ, ಒಂದು ತಿಂಗಳಿಂದ ನೀರು ಬಂದಿಲ್ಲ, ಹಿಂದೂಗಳ ಹಬ್ಬದಲ್ಲಿ ಬರಲಿಲ್ಲ, ಮುಸ್ಲಿಮರ ಹಬ್ಬದಲ್ಲಿ ಬರಲಿಲ್ಲ ಅಂಥೇಳಿ ಇದಕ್ಕೊಂದು ಜಾತಿಯ ಒಂದು ಲೇಪವನ್ನು ಹಚ್ಚೋಕ್ಕೂ ನೋಡಿದ್ರಿ. ಇದು ಸರಿಯಲ್ಲ. ಇದರಲ್ಲಿ ನಮ್ದು ಏನಿರುತ್ತೆ ಎಲ್ಲ ಆರಿಸಿ ಬಂದೀವಿ ಅಂತಪ್ಪ ಊರಿನ ಒಂದು ಹಿತರಕ್ಷಣೆ ನಾವು ಮಾಡಬೇಕು. ನೀವು ಅದರಲ್ಲಿಯೂ ಕೂಡ ನೀರಿನಲ್ಲಿ ಕೂಡ ರಾಜಕಾರಣ ಮಾಡೋದ್ರಿಂದ ಈ ಥರ ಒಂದು ಗೊಂದಲಗಳು ಉಂಟಾಗ್ತಾ ಇವೆ. ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಡೋಕ್ಕೆ ಬಯಸ್ತೀನಿ. ನೀರಿಂದು ಈಗ ಆಲ್ರೆಡಿ ಚೆನ್ನಾಗಿ ನಡೀತಾ ಇದೆ. ನೀರಿಂದ ಏನೂ ಎಲ್ಲಿಯೂ ತೊಂದರೆಗಳು ಇಲ್ಲ. ಒಂದು ಸ್ವಲ್ಪ ದಿನ ಆಗಿದ್ದಂತೂ ನಿಜ. ಈಗ ಅದು ಎಲ್ಲ ಸರಿಪಡಿಸ್ಕೊಂಡು ಹೊಂಟಿದ್ದೀವಿ. ಮುಂದೆ ಆದರೂ ಕೂಡ ನಮ್ಮ ಅಧ್ಯಕ್ಷರು ನಮ್ಮೆಲ್ಲ ಸದಸ್ಯರು ಸೇರಿಕೊಂಡು ನೀರಿನ ತೊಂದರೆ ಆಗಲಾರ್ದಂಗೆ ನೋಡ್ಕೊತೀವಿ ಅಂಥೇಳಿ ಈ ಮೂಲಕ ಇಳಕಲ್ ಸಾರ್ವಜನಿಕರಿಗೆ ತಿಳಿಸಲು ಬಯಸುತ್ತೇನೆ. ಈಗಾಗಲೇ ನಮ್ಮ ನಗರಸಭೆ ಅಧ್ಯಕ್ಷರು, ನಗರಸಭೆ ಸದಸ್ಯರು ಅಮೃತ್ ಬಿಜ್ಜಲ್ ಅವರು ಎಲ್ಲ ವಿಷಯವಾಗಿ ಸವಿಸ್ತಾರವಾಗಿ ತಮಗೆ ತಿಳಿಸ್ಯಾರ. ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. BJPಯ ಮಾಜಿ ಶಾಸಕರು ಮತ್ತು ಹಿರಿಯ ಸದಸ್ಯರು ಪದೇ ಪದೇ ನೀರಿನ ಆ ಟ್ಯಾಂಕನ್ನು ಆ ಟ್ಯಾಂಕಿನ ಡೆಮೊಲೇಷನ್ ಅದೇನು ಕಟ್ಟಿಲ್ಲ ಅಂತೇಳಿ ಆ ಒಂದು ವಿಷಯನ ಇಟ್ಕೊಂಡು ಪದೇ ಪದೇ ನಮ್ಮ ಶಾಸಕರ ಮೇಲೆ, ನಗರಸಭೆ ಕಮಿಷನರ್ ಮೇಲೆ, ನಗರಸಭೆ ಆಡಳಿತದ ಮೇಲೆ ಇಲ್ಲಿವರೆಗೂ ಬರೀ ಸುಳ್ಳು ಆರೋಪ ಮಾಡ್ಕೊತ ಬರ್ತಾಯಿದ್ರು. ಈಗ ಮೊನ್ನೆ ಕೂಡ ಈಗ ಶಾಸಕರನ್ನು ಬಿಟ್ಟರು, ನಗರಸಭೆ ಬಿಟ್ಟರು, ಈಗ ಜಿಲ್ಲಾಧಿಕಾರಿ ಮೇಲೆ ಆರೋಪ ಮಾಡ್ಯಾರ. ಇಷ್ಟರ ಮೇಲೆ ತಿಳ್ಕೋಬೇಕು, ಇದು ಸುಳ್ಳು ಆರೋಪ. BJPಯವರಿಗೆ ಈಗಿನ ಶಾಸಕರು ವಿಜಯನ್ ಕಾಶ್ಯಪ್ನವರು ಈ ತಾಲೂಕನ್ನು, ಈ ನಗರವನ್ನು ಅಭಿವೃದ್ಧಿಪಡಿಸತಕ್ಕಂಥದ್ದು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಅಭಿವೃದ್ಧಿಯ ಕುರಿತು ಮಾತಾಡೋಕ್ಕೆ ಮಾತಿಲ್ಲ. ಹಾಗಾಗಿ ಪದೇ ಪದೇ ಆ ಟ್ಯಾಂಕಿನ ವಿಷಯವನ್ನು ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿ ಸುಳ್ಳು ಆರೋಪನ ಮಾಡ್ತಕ್ಕಂಥದ್ದು ನಿಲ್ಲಿಸಬೇಕು. ನೀವು ಈ ಮೂಲಕ ನಾನು ಜನರಿಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ. ಏನು ಯುಗಾದಿ ಹಬ್ಬದಲ್ಲಿ, ರಂಜಾನ್ ಹಬ್ಬದಲ್ಲಿ ನೀರಿನ ಸಮಸ್ಯೆ ಆಗಿತ್ತು ಅಂತ ಹೇಳಿದ್ರಲ್ಲ, ಆ ನೀರಿನ ಸಮಸ್ಯೆ ಯಾಕೆ ಆಗಿತ್ತಂತ ಹೇಳ್ಬೇಕು ಅವರು. ಅದನ್ನು ನಗರಸಭೆ ಪೌರಾಯುಕ್ತರಾಗಲಿ, ನಗರಸಭೆ ಆಡಳಿತ ಆಗಲಿ, ಅಥವಾ ಜಿಲ್ಲಾಧಿಕಾರಿಗಳಾಗಲಿ, ಶಾಸಕರಾಗಲಿ ಮಾಡಿದ್ದಲ್ಲದು. ಅದು ತಾಂತ್ರಿಕ ದೋಷದಿಂದ ಅಲ್ಲಿ ಜಾಕ್ವೆಲ್ ಕೆಟ್ಟಿತ್ತು, ಮೋಟ್ರ್ ಕೆಟ್ಟಿತ್ತು. ಆ ತಾಂತ್ರಿಕ ದೋಷದಿಂದ ಆ ಮೋಟ್ರ್ ಕೆಟ್ಟಿದ್ದನ್ನು ಬಿಚ್ಚಬೇಕಾದ್ರೆ 20 ತಾಸು ಟೈಮ್ ಬೇಕು. ಅದನ್ನು ರೆಡಿ ಮಾಡೋಕ್ಕೆ 1 ದಿವಸ ಟೈಮ್ ಬೇಕು. ವಾಪಸ್ ಜೋಡಿಸ್ಲಿಕ್ಕೆ 20 ತಾಸು ಟೈಮ್ ಬೇಕು. ಇವೆಲ್ಲವೂ ಮಾಡಿ ರಿಪೇರಿ ಮಾಡಿ ಮೋಟ್ರ್ ಜೋಡಿಸಿ ಮತ್ತೆ ನೀರು ಕೊಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಕರೆಂಟಿನ ವ್ಯವಸ್ಥೆ 3 ನಗರಕ್ಕೆ ಸರಬರಾಜಾಗುತ್ತೆ. ಒಂದು ಇಳಕಲ್, ಒಂದು ಆಲ್ಮೆಟ್ಟಿ, ಒಂದು ಉನಗುಂದು. ನೀರು ಮತ್ತು ಕರೆಂಟು 3 ನಗರಕ್ಕೆ ಸರಬರಾಜಾಗುತ್ತೆ. ಆ ಮೋಟ್ರ್ ರಿಪೇರ್ ಆದ ನಂತರ ಆಲ್ಮೆಟ್ಟೆ ಕರೆಂಟ್ ಹೋದ್ರೆ ನೀರು ಬರೋದಿಲ್ಲ.
ಹುನಗುಂದ ಕರೆಂಟ್ ಹೋತಂದ್ರೂ ನೀರು ಬರೋದಿಲ್ಲ, ಇಲ್ಕಲ್ಲ ಕರೆಂಟ್ ಹೋದ್ರೂ ನೀರು ಬರೋದಿಲ್ಲ. ಇಂಥ ವ್ಯವಸ್ಥೆ ಇದ್ದಾಗ ಕನಿಷ್ಠ 77 ಬಾರಿ ಕರೆಂಟ್ ಕಟ್ ಆಗಿದೆ. ಇದಕ್ಕೆ ದಾಖಲೆ ಇದೆ. ಸುಳ್ಳು ಮಾತಾಡಕತ್ತಿಲ್ಲ. BJP ಅವರಂಗ, ಹಿರಿಯ ಶಾಸಕರಂಗ, ಮಾಜಿ ಶಾಸಕರಂಗ ಸುಳ್ಳು ಹೇಳಕತ್ತಿಲ್ಲ. ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ. 77 ಬಾರಿ ಕರೆಂಟ್ ಕಟ್ ಆಗಿದೆ. ಇದನ್ನು ತಿಳ್ಕೊಬೇಕು ನೀವು. ಆದರೂ ಕೂಡ ಸನ್ಮಾನ್ಯ ಶಾಸಕರು, ನಮ್ಮ ನಗರಸಭೆ ಅಧ್ಯಕ್ಷರು, ಪೌರಾಯುಕ್ತರು ಎಲ್ಲರೂ ಕೂಡಿಕೊಂಡು ಇದನ್ನು ಚಿಂತನೆ ಮಾಡಿ ಇಮಿಡಿಯೇಟ್ ಆಗಿ ಒಂದು ತುರ್ತು ಸಭೆಯನ್ನು ಕರೆದು ಶಾಸಕರು ಈಗಾಗಲೇ ಎಕ್ಸ್ಪ್ರೆಸ್ ಕರೆಂಟಿನ ಒಂದು ಟೆಂಡರನ್ನು ಕರೆದು 13 ಲಕ್ಷದ ಟೆಂಡರ್ ಕರೆದು ಅದು ಒಂದು ಈಗಾಗಲೇ ಟೆಂಡರ್ ಪ್ರೊಸೆಸ್ಸಲ್ಲಿದೆ. ಯಾಕಂದ್ರೆ ಆ ಕೆಲಸ ಆತಪ್ಪ ಅಂದ್ರೆ ಮುಂದೆ ಹುನಗುಂದ ಕರೆಂಟ್ ಹೋದ್ರೂ ನಮ್ಮ ನೀರಿನ ತೊಂದರೆ ಆಗೋದಿಲ್ಲ, ಇಲ್ಕಲ್ದ ಕರೆಂಟ್ ಹೋದ್ರೂ ತೊಂದರೆ ಆಗೋದಿಲ್ಲ. ಆ ರೀತಿಯಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥ ಕೆಲಸ ಇವತ್ತು ನಗರಸಭೆ ಕಮಿಷನರ್ ಇರ್ಬೋದು, ನಮ್ಮ ಆಡಳಿತ ಇರ್ಬೋದು ಮತ್ತು ಶಾಸಕರದ್ದು ಮಾಡ್ತಾ ಇದ್ದಾರೆ. ಆದರೆ ಇಂಥ ಒಂದು ಸುಳ್ಳು ಗೊಂದಲವನ್ನು ಎಬ್ಬಿಸಿ BJPಯವರು ನಗರದಲ್ಲಿರ್ತಕ್ಕಂಥ ಜನರ ಒಂದು ಸಿಂಪತ್ತಿ ಪಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಜನ ನಿಮ್ಮ ಮಾತಿಗೆ ಮರಳಾಗೋದಿಲ್ಲ, ಜನ ನಿಮ್ಮ ಮಾತನ್ನು ಕೇಳೋದಿಲ್ಲ. ನೀವು ಇಂಥ 1 ಸಲ ಅಲ್ಲ, 10 ಸಲ ಅಲ್ಲ, 100 ಸಾರಿ ನೀವು ಮಾಧ್ಯಮಗೋಷ್ಠಿಯನ್ನು ಕರಿ ಅಥವಾ ನಗರಸಭೆದ ಮುಂದೆ ನಿಮ್ಮ BJP ಕಾರ್ಯಕರ್ತರ ಕರ್ಕೊಂಡ್ಬಂದು ಏನು ಪ್ರತಿಭಟನೆ ಮಾಡ್ತಿರಲ್ಲ, ಇವೆಲ್ಲವೂ ಸುಳ್ಳು. ಇದರಲ್ಲಿ ಯಾವುದೇ ಸತ್ಯಾಸತ್ಯತೆ ಇಲ್ಲ. ಯಾವಾಗ ಜನರಿಗೆ ನೀರಿನ ತೊಂದರೆ ಆಗಿದೆ ಅವಾಗ ಖಂಡಿತವಾಗಿ ನಾವೆಲ್ಲವೂ ಸ್ಪಂದಿಸಿ ಅವರಿಗೆ ನೀರು ಕೊಡ್ತಕ್ಕಂಥ ಕೆಲಸ ನಮ್ಮ ನಗರಸಭೆ ಪೌರಾಯುಕ್ತರು ಮಾಡಿದ್ದಾರೆ, ನಮ್ಮ ನಗರಸಭೆ ಅಧ್ಯಕ್ಷರು ಮಾಡಿದ್ದಾರೆ. ಇದರಲ್ಲಿ ಭಾಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೀನಿ, ಮಾಜಿ ಶಾಸಕರೇ ನಿಮ್ಮ ಸ್ಥಾನಕ್ಕೆ ಅಗೌರವ ರೀತಿಯಲ್ಲಿ ಮಾತಾಡಬೇಡ್ರಿ. ಮಾಜಿ ನಗರಸಭೆ ಅಧ್ಯಕ್ಷರುಗಳೇ, ಮಾಜಿ ನಗರಸಭೆ ಸದಸ್ಯರುಗಳೇ, ನಿಮ್ಮ ಸ್ಥಾನಕ್ಕೆ ಅಗೌರವ ತರುವಂಥ ರೀತಿಯಲ್ಲಿ ಮಾತಾಡಬೇಡ್ರಿ. ಇದು ಎಲ್ಲ ಒಂದು ರಾಜಕೀಯ ಕುತಂತ್ರ. ತಮ್ಮ ರಾಜಕೀಯ ಅಸ್ತಿತ್ವವನ್ನು ಈ ತಾಲೂಕಿನಲ್ಲಿ ಉಳಿಸ್ಕೊಳ್ಳೋಕೆ ಅವರು ಮಾಡ್ತಕ್ಕಂಥ ಒಂದು ರಾಜಕೀಯ ಕುತಂತ್ರ. ಯಾಕಂದ್ರೆ ಇನ್ನು ನಗರಸಭೆ ಸ್ಥಳೀಯ ಚುನಾವಣೆಗಳು ಬಂದ್ವು. ಈಗ ಏನು ಒಂದು 5-10 ತಿಂಗಳಲ್ಲಿ ಸ್ಥಳೀಯ ಚುನಾವಣೆಗೆ ಬರ್ತಾವು. ಅದಕ್ಕೆ ಅವರು ಜನರಲ್ಲಿ ಗೊಂದಲ ಮೂಡಿಸಿ ನಗರಸಭೆ ಆಡಳಿತದ ಒಂದು ಮೇಲೆ ಸುಳ್ಳು ಆರೋಪ ಮಾಡೋದಾಗಲಿ, ಶಾಸಕರ ಮೇಲೆ ಸುಳ್ಳು ಆರೋಪ ಮಾಡೋದಾಗಲಿ ಮಾಡಿ ಜನರ ಮೇಲೆ ಗೊಂದಲ ಎಬ್ಬಿಸಿ ಜನರ ಸಿಂಪತಿಯನ್ನು ಪಡಿಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಹೊರತು ಅವರಿಗೆ ಯಾವುದೇ ಜನರ ಬಗ್ಗೆ ಕಾಳಜಿ ಚಿಂತನೆ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತೇನೆಂದ್ರೆ, ಅವರಿಗೆ ನೀರಿನ ಬಗ್ಗೆ ಜನರಿಗೆ ಅವ್ರಿಗೆ ಖಂಡಿತವಾಗಿ ಅವ್ರು ನ್ಯಾಯ ಕೊಡಿಸುವಂಥ ಅವ್ರ ಒಂದು ಮನಸ್ಥಿತಿಯಲ್ಲಿ ಇತ್ತಂದ್ರೆ 2020-21 ಅವರೇ ಅಧಿಕಾರದಲ್ಲಿದ್ದರು. ಈ ನಗರದಲ್ಲಿ ಆಗ್ತಕ್ಕಂಥ ನೀರಿನ ತೊಂದರೆಗಳ ಬಗ್ಗೆ ಅವರು ಅವಾಗೇ ಅವರ ಸರ್ಕಾರದಲ್ಲಿ ಅಪ್ಗ್ರೇಡ್ ಮಾಡಿಸ್ಬೇಕಾಗಿತ್ತು. ಸರ್ಕಾರಕ್ಕೆ ಅಪ್ಗ್ರೇಡ್ ಮಾಡಲಿಕ್ಕೆ ಅವರು ಅವಾಗೇ ಪ್ರಸ್ತಾವನೆ ಸಲ್ಲಿಸಬೇಕಾಗಿತ್ತು. ಈ ಕೆಲಸ ಮಾಡಿಲ್ಲ. ದೊಡ್ಡಂಗೌಡ ಪಾಟೀಲ್ ಅವರು ಮಾಡಿಲ್ಲ, ಅವರ ನಗರಸಭೆ ಆಡಳಿತದವರು ಮಾಡಿಲ್ಲ. ಬಹುಶಃ ಅವ್ರು ಅವಾಗ ಮಾಡಿದ್ರಂದ್ರೆ ಇವತ್ತು ನೀರಿನ ಸಮಸ್ಯೆ, ತಾಂತ್ರಿಕ ದೋಷಗಳು ಆಗ್ತಾ ಇರಲಿಲ್ಲ. ಅದನ್ನು ಅರ್ಥಕೊಂಡಂಥ ನಮ್ಮ ಶಾಸಕರು ಅಧಿಕಾರಕ್ಕೆ ಬಂದ ತಕ್ಷಣ ಈಗ ಅಪ್ಗ್ರೇಡ್ ಮಾಡಲಿಕ್ಕೆ ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ನಾವು ಪದೇ ಹೇಳ್ತೀವಿ, ಅವ್ರು ಎಷ್ಟು ಸರ ಇಂಥ ಸುಳ್ಳು ಆರೋಪ ಮಾಡ್ತಾರ, ನಾವು ಅಷ್ಟು ಸರ ಸತ್ಯವನ್ನು ಹೇಳಲಿಕ್ಕೆ ಬಯಸ್ತೀವಿ. ನಾವು ಈಗಾಗಲೇ ಶಾಸಕರು ಅಪ್ಗ್ರೇಡ್ ಮಾಡಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ಯಾರ. ಅದು ಸದ್ಯದಲ್ಲಿ 36 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗುತ್ತೆ, ಅಪ್ಗ್ರೇಡ್ ಆಗುತ್ತೆ. ಖಂಡಿತವಾಗಿ ನಗರದಲ್ಲಿರ್ತಕ್ಕಂಥ ನೀರಿನ ತೊಂದರೆ ಸಂಪೂರ್ಣವಾಗಿ ನಿರ್ವಹಿಸ್ತೀವಿ. ಈ ಬೇಸಿಗೆ ರಜೆಯಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗಿರುತ್ತೆ. ಅದು ತಾಂತ್ರಿಕ ದೋಷದಿಂದ ಉದ್ದೇಶಪೂರ್ವಕವಾಗಿ ನೀರು ಬಿಡಬಾರ್ದಂತ ಯಾರಲ್ಲಿ ಇಲ್ಲ. ಅದು ಯಾವುದೇ ಪಕ್ಷದವರಲ್ಲಿ, ಯಾವುದೇ ವಾರ್ಡ್ ಇರಲಿ, ಯಾವುದೇ ಜಾತಿ ಧರ್ಮದಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಮೂಲಭೂತ ಸೌಕರ್ಯ, ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ನೀರನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಗರಸಭೆಯ ಕರ್ತವ್ಯ ಆಗಿರ್ಬೋದು, ಜಿಲ್ಲಾಧಿಕಾರಿ ಕರ್ತವ್ಯ ಆಗಿರ್ಬೋದು, ಮಾನ್ಯ ಶಾಸಕರ ಕರ್ತವ್ಯ ಆಗಿರ್ಬೋದು. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ, ಯಾವುದೇ ಸಂದೇಶವಿಲ್ಲ. ಇದನ್ನು ಇಟ್ಟುಕೊಂಡು ಸುಳ್ಳು ರಾಜಕಾರಣ ಮಾಡ್ತಕ್ಕಂಥ BJPಯವರ ಮಾತಿಗೆ ಯಾರೂ ಕಿವಿ ಕೊಡಬಾರ್ದು. ನೀವೇನಿದ್ರು ನೇರವಾಗಿ ನಗರಸಭೆ ಪೌರಾಯುಕ್ತರಿಗೆ ಕರೆ ಮಾಡಿ ಕೇಳ್ರಿ, ನಗರಸಭೆ ಅಧ್ಯಕ್ಷರಿಗೆ ಕೇಳ್ರಿ, ಅಥವಾ ನಮ್ಮ ಸದಸ್ಯರಿಗೆ ಕೇಳಿ. ನಿಮಗೆ ಸತ್ಯತೆಯನ್ನು ಹೇಳ್ತೀವಿ. ನಿಮಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ತಾಂತ್ರಿಕ ದೋಷ ಆಗಿರ್ತದೆ, ಸರಿಪಡಿಸಿ ಖಂಡಿತವಾಗಿ ನಾವು ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದರಲ್ಲಿ ಯಾವುದೇ ಪಕ್ಷ ಭೇದವಿಲ್ಲ, ಯಾವುದೇ ಜಾತಿ ಭೇದವಿಲ್ಲ, ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಇನ್ನೊಂದು ಮಾತು ನೀವು ಯಾಕೆ ಹೇಳ್ತೀನಿ ಅಂದ್ರೆ, ಸುಳ್ಳು ಹೇಳ್ತಾರಂತ ಯಾಕೆ ಹೇಳ್ತೀನಿ ಅರ್ಥ ಮಾಡ್ಕೊಂಬಿಡ್ರಿ. ಮಾನ್ಯ ಹಿರಿಯ ಸದಸ್ಯರು ಹೇಳ್ತಾರ, ಆ ವಾಟರ್ ಟ್ಯಾಂಕ್ಲಿಂದ 22 ಡಿವಿಷನ್ಗೆ ತೊಂದರೆ ಆಗಿದೆ ಅಂತ ಹೇಳ್ತಾರೆ. ಇದು ಇಷ್ಟೇ ಸಿಂಪಲ್ ತಿಳ್ಕೋರು ಎಷ್ಟು ಸುಳ್ಳು ಹೇಳ್ತಾರೆ ಅಂಥೇಳಿ ದಾಖಲೆ ಕೊಡ್ತೀವಿ ನಿಮ್ಗೆ. ಆ ಟ್ಯಾಂಕ್ಲಿಂದ ಎಷ್ಟು ವಾರ್ಡಿಗೆ ಎಷ್ಟು ಡಿವಿಷನ್ಗೆ ನೀರು ಸಪ್ಲೈ ಆಕಿತ್ತು ಅಂಥೇಳಿ 5ರಿಂದ 6 ವಾರ್ಡಿಗೆ ಡಿವಿಷನ್ಗೆ ನೀರು ಸಪ್ಲೈ ಆಕಿತ್ತದು. ಆದರೂ ಕೂಡ ಟ್ಯಾಂಕ್ ಕಡೆಯವ್ರಂದ್ರೂ ನೀರಿನ ತೊಂದರೆ ಆಗಿಲ್ಲ. ಅಲ್ಲಿರ್ತಕ್ಕಂಥ ಜೋಕಾಲ್ ಮುಖಾಂತರ, ಅಲ್ಲಿರ್ತಕ್ಕಂಥ ನಾವು ಪೈಪ್ಲೈನ್ ಮುಖಾಂತರ ನಮ್ಮ ನಗರಸಭೆಯ ಕಮಿಷನರು ಮತ್ತು ನಮ್ಮ
ವಾಟರ್ ಬೋರ್ಡ್ದಾಗ ಕುರ್ಕೊಂಡು ನೀರು ಕೊಡ್ತಕ್ಕಂಥ ಕೆಲಸ ಮಾಡಕತ್ತಾರ ಅಲ್ಲಿ 5 ಡಿವಿಷನ್ಗೂ ಕೂಡ. ಏನು ಬರೋದ್ರಲ್ಲಿ ಒಂದು ದಿವಸ ಹೆಚ್ಚು ಕಡಿಮೆ ಆಗಿರ್ಬೋದು, ಟೈಮ್ಗಳು ಹೆಚ್ಚು ಕಡಿಮೆ ಆಗಿರ್ಬೋದು. ಅವ್ರ ಬಾಯಿಂದೇ ಬಂದತಿ ನೆಸ್ಸಿನಾಗ 5 ಗಂಟೆಗೆ ನೀರು ತುಂಬ್ತಾರೆ ಅಂತೇಳಿ. ಮತ್ತು ನೀರು ಬಲಾರ ತುಂಬ್ತಾರನ್ರಿ ಹಿರಿಯ ಶಾಸಕರೇ, ಮಾಜಿ ಶಾಸಕರೇ? ನೀರು ಬಲಾರ್ದ ನೀರು ತುಂಬ್ತಾರನ ಅವ್ರು? ನೀವೇ ಹೇಳ್ತಿರಲ್ಲ 5 ಗಂಟೆಗೆ ನೀರು ತುಂಬ್ತಾರೆ ಅಂತೇಳಿ. ಮತ್ತು ನೀರಿನ ತೊಂದರೆ ಆಗತ್ತಂತ ಸುಳ್ಳು ಯಾಕೆ ಹೇಳ್ತೀರಿ? ಅದಕ್ಕೆ ಜನ ನಿಮ್ಮ ಸುಳ್ಳು ಮಾತುಗಳನ್ನು ಕೇಳಕ್ಕೆ ಕುಂತಿಲ್ಲ. ಜನ ಯಾರು ಅಭಿವೃದ್ಧಿ ಮಾಡ್ತಾರೆ, ಯಾರು ಸತ್ಯವನ್ನು ಮಾಡ್ತಾರೆ, ಜನರ ಪರ ಯಾರು ಆಡಳಿತ ಮಾಡ್ತಾರೆ ಅವ್ರ ಪರವಾಗಿ ಇದ್ದೇ ಇರ್ತಾರೆ. ನಿಮ್ಮ ಸುಳ್ಳು ಮಾತಿಗೆ ಯಾರು ಕಿವಿ ಕೊಡಾಗಲ್ಲ ಅಂತೇಳಿ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ. ಇಂಥ ಉಡಾಫೆಗಳನ್ನು, ಇಂಥ ಸುಳ್ಳು ಆರೋಪಗಳನ್ನು ಮಾಡೋದು ಬಿಡಬೇಕು. ನಿಮಗೆ ಅಧಿಕಾರ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ನೀವು ಜನಪರ ಆಡಳಿತ ಮಾಡಿಲ್ಲ, ಜನಪರವಾಗಿ ಯೋಜನೆಗಳು ತಂದಿಲ್ಲ. ಹಾಗಾಗಿ ಜನ ಇವತ್ತು ನಿಮ್ಮನ್ನ ಮನೆಯಲ್ಲಿ ಕುಂದಿಸ್ಯಾರ. ಮತ್ತೆ ಇದೇ ರೀತಿ ಸುಳ್ಳು ಹೇಳ್ಕೊಂಡು ಹೋದ್ರೆ ಮುಂದೆ ನೀವು ಖಂಡಿತ ಮನೆಯಲ್ಲಿ ಇರ್ತೀರಿ, ಶಾಶ್ವತವಾಗಿ ಮನೆಯಾಗ ಇರ್ತೀರಿ. ಯಾವುದೇ ಕಾರಣಕ್ಕೂ ಮುಂದೆ ನೀವು ಅಧಿಕಾರಕ್ಕೆ ಬರೋಂಥ ಪ್ರಯತ್ನ ಮಾಡಿರಿ, ಅದು ಸಾಧ್ಯ ಆಗೋದಿಲ್ಲ ಅಂಥೇಳಿ ಖಂಡಿತವಾಗಿ ನಗರದ ಜನತೆಗೆ ನಾವು ವಿನಂತಿ ಮಾಡ್ಕೋತೀವಿ. ನಿಮಗೆ ನೀರಿನ ತೊಂದರೆ ಆದಂಥ ಸಂದರ್ಭದಲ್ಲಿ ಖಂಡಿತವಾಗಿ ಆಗದ ರೀತಿಯಲ್ಲಿ ನಾವು ನೋಡ್ಕೊತೀವಿ. ಕೆಲವೊಮ್ಮೆ ನೀರಿನ ಕರೆಂಟಿನ ತೊಂದರೆಯಿಂದ, ತಾಂತ್ರಿಕ ದೋಷದಿಂದ ಏನೋ ಮೋಟರ್ ಕೆಟ್ಟು ಏನೋ ಆಗಿರ್ತಾವ, ಅದನ್ನ ಸರಿಪಡಿಸಿ ನಿಮಗೆ ನೀರು ಕೊಡ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ ಅಂತೇಳಿ ನಗರದ ಜನತೆಗೆ ನಾವು ವಿನಂತಿ ಮಾಡ್ಕೊಳ್ಳೋಕ್ಕೆ ಬಯಸ್ತೇನೆ. ನಾವು ನಗರಸಭೆಯಿಂದಾಗಲಿ ಅಥವಾ ಜಿಲ್ಲಾಡಳಿತದಿಂದಾಗಲಿ ಆ ಟ್ಯಾಂಕನ್ನು ಕಟ್ಟಬಾರ್ದು ಅಂತೇಳಿ ಯಾವುದೇ ರೀತಿ ಡೈರೆಕ್ಷನ್ಸ್ ಆಗಲಿ ಲಿಖಿತ ಪತ್ರವನ್ನಾಗಲಿ ನಾವು ಕೊಟ್ಟಿಲ್ಲ. ಅದು ಯುವಜನ ಕ್ರೀಡಾ ಇಲಾಖೆ ಜಾಗದಲ್ಲಿ ಬರ್ತೈತಿ. ಅದಕ್ಕೆ ನೀವು ವಾಟರ್ ಬೋರ್ಡ್ದವರು ನೀವು ಅಲ್ಲಿ ಟ್ಯಾಂಕ್ ಕಟ್ಟಾಕ್ತೀರಿ, ಅದನ್ನು ಬಂದ್ ಮಾಡಿರಿ ಅಂತೇಳಿ ನೇರವಾಗಿ ಯುವಜನ ಕ್ರೀಡಾ ಇಲಾಖೆಯವರು ವಾಟರ್ ಬೋರ್ಡ್ದವರಿಗೆ ಪತ್ರ ಬರೆದು ಆ ಟ್ಯಾಂಕನ್ನು ಕಟ್ಟದಂಗೆ ನಿಂದಿಸಿದರು. ಈ ಕುರಿತು ನಮ್ಮ ನಗರದಲ್ಲಿ ನೀರಿನ ವ್ಯತ್ಯಯ ಉಂಟಾಗಿರುವುದರಿಂದ ನಾವು ಸನ್ಮಾನ್ಯ ಶಾಸಕರ ಗಮನಕ್ಕೆ ನಾವು ನಮ್ಮ ಸದಸ್ಯರೆಲ್ಲರೂ ತಂದಾಗ ಶಾಸಕರು ಸಂಬಂಧಪಟ್ಟ ಇಲಾಖೆಯವರು ಅಂದರೆ ಯುವಜನ ಮತ್ತು ಕ್ರೀಡಾ ಇಲಾಖೆಯವರಿಗೆ ಮತ್ತು ವಾಟರ್ ಬೋರ್ಡ್ ಇಲಾಖೆಯವರಿಗೆ ಕರೆದು ಅದರ ಬಗ್ಗೆ ಸಮಾಲೋಚನೆ ಮಾಡಿ ಅದು ಯಾಕೆ ಅಲ್ಲಿ ಕಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದ ಮೇಲೆ ಈ ಹಿಂದೆ ಎಲ್ಲಿ ಟೆಂಡರ್ ಕರೆದಿತ್ತು ಅದೇ ಜಾಗದಲ್ಲಿ ನೀವು ಟ್ಯಾಂಕ್ ಕಟ್ಟಬೇಕಾಗಿತ್ತು, ಇಲ್ಲಿ ಕಟ್ಟಿದ್ದು ತಪ್ಪು ಅಂಥೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ನಂತರ ಈಗಾಗಲೇ ಅದಕ್ಕೆ ಹಣ ಬುಕ್ ಇದು ಎಕ್ಸ್ಪೆಂಡಿಚರ್ ಬುಕ್ ಆಗಿರುವುದರಿಂದ ಅದೇ ಜಾಗದಲ್ಲಿ ಕಟ್ಟೋನು ಮತ್ತು ಕ್ರೀಡೆ ನಮ್ಮದೇನು ಯುವಜನ ಕ್ರೀಡಾ ಇಲಾಖೆಗೆ ಏನು ಸ್ಟೇಡಿಯಂ ಮಾಡಾಕ್ತಿದ್ರು ಆ ಸ್ಟೇಡಿಯಂಗೂ ತೊಂದರೆ ಆಗ್ಲಾರ್ದಂಗೆ ಮತ್ತು ಆ ಟ್ಯಾಂಕ್ ಈಗೇನು ಕಟ್ಟ್ಯಾರ ಅದನ್ನು ಮುಂದುವರ್ಸಕ್ಕೆ ಮಾನ್ಯ ಶಾಸಕರು ಈಗಾಗಲೇ ವಾಟರ್ ಬೋರ್ಡ್ದವ್ರಿಗೆ ನಿರ್ದೇಶನ ಕೊಟ್ಟಾರ. ಅಲ್ಲಿ ಏನು ತಾಂತ್ರಿಕ ದೋಷಗಳಿದ್ದು ಅದನ್ನೆಲ್ಲರೂ ನಾವು ಅಧಿಕಾರಿಗಳು ಎಲ್ಲರೂ ಸೇರಿ ಅದನ್ನು ಸರಿಪಡಿಸಿಕೊಂಡು ಅಲ್ಲಿ ಕಟ್ಟಲಿಕ್ಕೆ ಬರುವಂಗೆ ಮಾಡಿದ್ದೀವಿ. ಈಗಾಗಲೇ ಅದಲ್ಲದೆ ಮತ್ತು ಶಾಸಕರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಅವರೂ ಸಹ ಒಂದು ತಂಡವನ್ನು ಜಿಲ್ಲಾಧಿಕಾರಿಗಳು ಒಂದು ತಂಡವನ್ನು ರಚನೆ ಮಾಡಿ ಅದನ್ನು ಇನ್ಸ್ಪೆಕ್ಷನ್ ಮಾಡಿಸಿ ಅದರಿಂದ ರಿಪೋರ್ಟ್ ಪಡೆದುಕೊಂಡು ಅವರೂ ಸಹ ನಮ್ಮ ನಗರಸಭೆಗೆ ಆ ಟ್ಯಾಂಕಿನ ಅವಶ್ಯಕತೆ ಭಾಳ ಐತಿ ಅಂತೇಳಿ ಮನ್ಕೊಂಡು ಅವರೂ ಸಹ ವಾಟರ್ ಬೋರ್ಡ್ದವರಿಗೆ ಈಗಿದ್ದ ಸ್ಥಳದಲ್ಲೇ ಟ್ಯಾಂಕ್ ಕಟ್ಟಲಿಕ್ಕೆ ಒಪ್ಪಿಗೆಯನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಆ ಕಾಮಗಾರಿಯನ್ನು ವಾಟರ್ ಬೋರ್ಡ್ದವರು ಪ್ರಾರಂಭಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಅವ್ರಿಗೇನು ತಾಂತ್ರಿಕ ದೋಷಗಳದಾವ ಗೊತ್ತಿಲ್ಲ. ನಾವು ಪದೇ ಪದೇ ನಾವಾಗಲಿ ನಮ್ಮ ನಗರಸಭೆ ಸರ್ವ ಸದಸ್ಯರು ಅಧ್ಯಕ್ಷರಾಗಲಿ ನಮ್ಮ ಶಾಸಕರಾಗಲಿ ಮತ್ತು ಜಿಲ್ಲಾಧಿಕಾರಿಗಳಾಗಲಿ ಈಗಾಗಲೇ ಅವರಿಗೆ ಪದೇ ಪದೇ ಅವರಿಗೆ ಹೇಳಿದ್ದೀವಿ, ಸೂಚನೆಯನ್ನು ಸಹ ಕೊಟ್ಟಾರ. ಅವರು ಶೀಘ್ರದಲ್ಲೇ ಟ್ಯಾಂಕನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿಸ್ತೀವಿ ಅಂತೇಳಿ ಲಿಖಿತ ರೂಪದಲ್ಲಿ ಸಹ ವರದಿಯನ್ನು ಅವರು ಕೊಟ್ಟಾರೆ. ಈಗ ಇದು ಯಾವ ಜಾಗದಲ್ಲಿ ಟ್ಯಾಂಕ್ ಇತ್ತು ಅದೇ ಜಾಗದಲ್ಲಿ ಟ್ಯಾಂಕನ್ನು ಮುಂದುವರಿಸಲಿಕ್ಕೆ ನಮ್ಮದೇನೂ ತೊಂದರೆ ಇಲ್ಲ. ಅದಾಗಿ ಕೂಡ ವಾಟರ್ ಸಪ್ಲೈದವರು ಅಲ್ಲಿ ನಮಗೆ ಟ್ಯಾಂಕ್ ಕಟ್ಟಕ್ಕೆ ಆಗಂಗಿಲ್ಲ, ನಮಗೆ ಬೇರೆ ಜಾಗ ತೋರಿಸ್ರಿ ಅಂತಂದರೆ ನಾವು ನಗರಸಭೆಯವರು ಬೇರೆ ಜಾಗವನ್ನು ತೋರಿಸ್ಲಿಕ್ಕೆ ಸಿದ್ಧರಿದ್ದೀವಿ. ಆದರೆ ಅವರು ನಾವು ಅಲ್ಲೇ ಅದನ್ನೇ ಮುಂದುವರಿಸ್ತೀನಿ ಅಂತೇಳಿ ಹೇಳಿದ್ದಕ್ಕೆ ನಾವು ಅದನ್ನೇ ಕಂಟಿನ್ಯೂ ಮಾಡಲಿಕ್ಕೆ ಹೇಳಿದ್ದೀವಿ. ಅಲ್ಲದೆ ಈಗಾಗಲೇ ನಮ್ಮ ಸದಸ್ಯರದ್ದು ಹೇಳಿದರು, ಯುಗಾದಿ ಮೊಹರಂ ಹಬ್ಬದೊಳಗೆ ನಮಗೆ ನೀರಿನ ಸಮಸ್ಯೆ ಆಯಿತು ಅಂತೇಳಿ. ಯುಗಾದಿಗಿಂತ ಒಂದು ದಿವಸ ಮುಂಚಿತವಾಗಿ ಆಲ್ಮಟ್ಟಿ ಜಾಕ್ವಲ್ನಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರೋದ್ರಿಂದ ಹೆವಿ ರೇನ್ಫಾಲ್ ಆಗಿ ಲೈನ್ ಪಾಲ್ಟ್ ಆಗಿರೋದ್ರಿಂದ ಅಲ್ಲಿ ಕರೆಂಟ್ ಇರದೇ ಇರೋದಕ್ಕೆ ಅಲ್ಲಿ ಒಂದು ದಿವಸ ತೊಂದರೆ ಆಯಿತು. ನಂತರ ಅದನ್ನು ಮೋಟ್ರ್ ಸ್ಟಾರ್ಟ್ ಮಾಡಿದ್ವಿ. ಮೋಟ್ರ್ ಸ್ಟಾರ್ಟ್ ಆದಮೇಲೆ ನೀರು ಬರಾಕತ್ತಿತ್ತು. ಆ ವೇಳೆಯಲ್ಲಿ ಹುನಗುಂದದ ಪಾಳೆ ಇತ್ತು. ಹುನಗುಂದದ ಮುಗಿಸ್ಕೊಂಡು ಈ ಕಡೆ ಬರಬೇಕಾಗಿತ್ತು. 2 ಗಂಟೆ 2:30 ಸುಮಾರು ರಾತ್ರಿ ಮತ್ತೆ ಕಪ್ಲರ್ ಕಟ್ಟಾಗಿ ಮತ್ತು ನಮ್ಮ ಕಾಲಮ್ ಪೈಪ್ನಲ್ಲಿ ತೊಂದರೆ ಆಗಿರೋದರಿಂದ ಅದನ್ನು ಹೆಚ್ಚು ರಿಪೇರ್ ಮಾಡಬೇಕಾಗಿತ್ತು. ಅದನ್ನು ಈಗಾಗಲೇ ನಮ್ಮ ಸದಸ್ಯರು ಹೇಳಿದರು. ಒಂದು ಸಾರಿ ಅದು 580 HP ಕೆಪಾಸಿಟಿ ಇರುವುದು ಮೋಟ್ರ್ ಪಂಪ್ ಇರುವುದರಿಂದ ಒಂದು ಸಾರಿ ಅದನ್ನು ಬಿಚ್ಚಬೇಕಂತಂದರೆ ಇಟ್ ವಿಲ್ ಟೇಕ್ 20 hours ಮಿನಿಮಮ್. 20 ತಾಸಂತರೂ ಮಿನಿಮಮ್ ಬೇಕೇ ಬೇಕು. ಅದನ್ನು ಚೈನ್ ಪುಲ್ಲಿ ಚೈನ್ಲೆ ತಕ್ಕೊಂಡು ಮೇಲೆ ಎತ್ತಿ ರಿಪೇರಿ ಮಾಡಿ ಒಳ್ಳೆ ಹಾಕ್ಬೇಕಾಯ್ತಂದ್ರೆ ನಮ್ಗೆ ತೆಗ್ಯಾಕೆ 20 ಹಾಕಕ್ಕೆ 20-40 ತಾಸು ಬೇಕಾಗ್ತೈತಿ. ರಿಪೇರಿ ಮಾಡೋಕೆ ಒಂದು 10 ರಿಂದ 12 ತಾಸರ ಮಿನಿಮಮ್ ಬೇಕಾಗ್ತೈತಿ. ಸೊ ಹೀಗಾಗಿ ಅಲ್ಲಿ 3 ದಿವಸ ನಮ್ಗೆ ನೀರಿನ ಸಮಸ್ಯೆ ಆಯಿತು. ನಾನೇ ಖುದ್ದಾಗಿ ನಾನು ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರು
ನಾವೇ ಖುದ್ದಾಗಿ ಜಾಗವಲ್ಲಿಗೆ ವಿಸಿಟ್ ಮಾಡಿ ಅಲ್ಲಿ ಏನು ವಾಸ್ತುಸ್ಥಿತಿ ಐತೆ ಅನ್ನೋದ್ರ ಬಗ್ಗೆ ಮನಗಂಡು ಅದನ್ನು ನೋಡಿಕೊಂಡು ನಾವೇ ಮುಂದೆ ನಿಂತು ನಾನು 2ರಿಂದ 3 ದಿವಸ ಅಲ್ಲೇ ನಾನು ನಮ್ಮ AW ಅವರು ಅಲ್ಲೇ ಹೋಗಿ ಇದ್ದು ರಿಪೇರಿ ಮಾಡಿಸಿ ಸ್ಟಾರ್ಟ್ ಮಾಡಿಸಿದ್ವಿ. ಅದು ಅವಾಗ ವಾಟರ್ ಬೋರ್ಡ್ AW ಅವರು ಇದ್ದರು, ವಾಟರ್ ಬೋರ್ಡ್ ಸೆಕ್ಷನ್ ಆಫೀಸರ್ಸ್ ಇದ್ದರು, ಅವರು ಸಹ ನಾವೆಲ್ಲರೂ ಒಟ್ಟಿಗೆ ಕೂಡಿನ ಕೆಲಸ ಮಾಡಿಸಿದ್ವಿ. ಈ 3 ದಿವಸಗಳನ್ನು ಕವರ್ ಮಾಡಬೇಕಂತಂದರೆ ಈಗಾಗಲೇ ನಮ್ಮ ಸದಸ್ಯರು ಹೇಳಿದಂಗೆ ಇದು ಮಲ್ಟಿ ಟೌನ್ ಸ್ಕೀಮ್ ಇರೋದರಿಂದ ಹುನಗುಂದ, ಇಳಕಲ್ಲು ಮತ್ತು ಕುಷ್ಟಗಿಗೆ ನೀರು ಪೂರೈಕೆ ಮಾಡುವುದು ಸ್ಕೀಮ್ ಇರೋದರಿಂದ ನೀರು ಪ್ರಾರಂಭ ಆದಮೇಲೆ ಇಮಿಡಿಯೇಟಾಗಿ ನಮಗೆ ನೀರು ಬಿಡೋಕ್ಕಾಗೋದಿಲ್ಲ. ಯಾಕಂದರೆ ನಾವು ಸಾರ್ವಜನಿಕರಿಗೆ ಶುದ್ಧೀಕರಿಸಿದ ನೀರನ್ನು ಕೊಡಬೇಕು, ಶುದ್ಧ ನೀರನ್ನು ಕೊಡಬೇಕಾಗ್ತೈತಿ. ನಮ್ಮದು WTP ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇರೋದು ಹುನಗುಂದಾಗಿದೆ. ಹುನಗುಂದಾಗಿರೋದ್ರಿಂದ ಅಲ್ಲಿಂದ ಜಾಕ್ವಲ್ಲಿಂದ ನೀರನ್ನು ಪಂಪ್ ಮಾಡಿಕೊಂಡು ಹುನಗುಂದಲ್ಲಿ ಟ್ರೀಟ್ಮೆಂಟ್ ಮಾಡಿಕೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು. ನಾವು ಅಲ್ಲಿಂದ ಹುನಗುಂದಿಂದ ಟ್ರೀಟ್ಮೆಂಟ್ ಆದಮೇಲೆ ನಮ್ಮ ಇಳಕಲ್ ಪಂಪ್ ಹೌಸಿಗೆ ಬರಬೇಕು, ಹುನಗುಂದ ಪಂಪ್ ಹೌಸಿಗೆ ಬರಬೇಕು, ಹುನಗುಂದ ಪಂಪ್ ಹೌಸಿಗೆ ಬರಬೇಕು, ಇಳಕಲ್ ಪಂಪ್ ಹೌಸಿಗೆ ಬರಬೇಕು, ಮತ್ತು ಇಲ್ಲಿಂದ ಕುಷ್ಟಗಿಗೆ ಹೋಗಬೇಕು. ಆ ದಿನಗಳಲ್ಲಿ ಏನು ರಿಪೇರಿ ಇತ್ತು ಆ ದಿನಗಳಲ್ಲಿ ಈ 3 ಊರುಗಳಿಗೂ ಸಹ ನೀರಿನ ಸಮಸ್ಯೆ ಉಂಟಾಗಿತ್ತು. ಸೊ ಹೀಗಾಗಿ ವಾಟರ್ ಬೋರ್ಡ್ದವರು ಈ 3 ಊರುಗಳಿಗೆ ನೀರು ಕೊಡಬೇಕಾಗಿರೋದ್ರಿಂದ ನಮಗೆ ಮತ್ತು ಅವರಿಗೆ ಬ್ಯಾಲೆನ್ಸ್ ಆಗಿ ನೀರು ಕೊಟ್ಕೊಂಡು ಹೋದರು. ಹೀಗಾಗಿ ಆ ಟೈಮ್ದಾಗ ನೀರಿನ ಕ್ವಾಂಟಿಟಿ ಕಡಿಮೆ ಆಯಿತು. ಅದಾಗಿ ಕೂಡ ನಾವು ಬಂದಂಥ ನೀರಿನಲ್ಲಿ ಹಂತವಾಗಿ ವಾಲ್ ಆಪ್ರೇಟ್ ಮಾಡಿಕೊಂಡು ಎಲ್ಲರಿಗೂ ಕೊಡುವಂಥ ಪ್ರಯತ್ನ ಮಾಡಿದ್ವಿ. ಹೀಗಾಗಿ ಆ ಟೈಮ್ದೊಳಗೆ ನೀರು ಸ್ವಲ್ಪ ಕಡಿಮೆ ಬಂದೈತಿ, ಪ್ರೆಷರ್ಲೇ ಬಂದಿಲ್ಲ. ಅದಾದಮೇಲೆ ನೆಕ್ಸ್ಟು ನಮಗೆ ಯಾವ ರೀತಿ ತೊಂದರೆ ಆಗಿತ್ತು ಅದೇ ರೀತಿ ಹುನಗುಂದ ಮತ್ತು ಕುಷ್ಟಗಿಗೆ ಆಗಿರೋದ್ರಿಂದ ಅವ್ರಿಗೂ ನೀರು ಕೊಟ್ಟರು, ನಮಗೂ ನೀರು ಕೊಟ್ಟರು. ನಂತರ ಕುಷ್ಟಗಿಗೆ ಕಳಿಸಿದ್ರು. ನಂತರ ನೀರು ಸ್ಟೇಬಲ್ ಆಗಬೇಕಾಯ್ತಂದ್ರೆ ಇದು ಒಂದು 3ರಿಂದ 4-5 ದಿವಸ ತೊಗೋತ ಟೈಮ್. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಮಗೆ ಎಲಿವೇಟೆಡ್ ಪಾಯಿಂಟ್ಸ್ ಅಂದರೆ ಎತ್ತರದ ಪ್ರದೇಶಗಳಲ್ಲಿ ಅದಾವೆ ನಮ್ಮಲ್ಲಿ. ಇಳಿಜಾರ ಪ್ರದೇಶದಲ್ಲಿ ನೀರು ಇಮಿಡಿಯೇಟಾಗಿ ಹೋಗ್ಬಿಡ್ತೈತಿ. ಎತ್ತರ ಪ್ರದೇಶ ನಮ್ಮ ವಿದ್ಯಾನಗರ ಆಗಿರ್ಬೋದು, ಮತ್ತು ನಮ್ಮ ಅಲಂಪುರ್ ಪೇಟ್ ಆಗಿರ್ಬೋದು, ಐದೂರು ಮನಿಗಳಾಗಿರ್ಬೋದು, ಆಮೇಲೆ ಮಾರುತಿ ನಗರ ಆಗಿರ್ಬೋದು, ಶಿಲ್ಪಕಲಾ ನಗರ ಆಗಿರ್ಬೋದು, ಇಂಥಲ್ಲಿ ನೀರಿನ ಸಮಸ್ಯೆ ಅಂತರೂ ಯಾಕಾಗೈತಿ ಅಂತಂದರೆ ಮೇಜರ್ ಆಗಿ ಅಲ್ಲಿ ನೀರಿನ ಸಮಸ್ಯೆ ಯಾಕಾಗೈತಿಪ್ಪ ಅಂತಂದರೆ ಕ್ವಾಂಟಿಟಿ ಆಫ್ ವಾಟರ್ ನಮಗೇನು ಕಡಿಮೆ ಬಂದೈತಿ, ಅದು ಇಳಿಜಾರಿನಲ್ಲಿ ನಾವು ಕೊಟ್ಬಿಟ್ಟಿದ್ದೀವಿ. ಇನ್ನು ಎಲಿವೇಟೆಡ್ ಪಾಯಿಂಟಿಗೆ ಹೋಗ್ಬೇಕಾಯ್ತಂದ್ರೆ ನೀರು ನಮ್ಮ ಕ್ವಾಂಟಿಟಿ ಜಾಸ್ತಿ ಬೇಕು. ಅದನ್ನು ನಾವು ಪಂಪ್ ಹೌಸ್ನಲ್ಲಿ ಸಂಪ್ ಡೌನ್ ಆಗಲಾರ್ದಂಗೆ ನೋಡ್ಕೋಬೇಕು, ಸಂಪನ್ನು ಮ್ಯಾನೇಜ್ ಮಾಡ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹೀಗಾಗಿ ಅಲ್ಲಿ ಸ್ವಲ್ಪ ಒತ್ತಾಯ ಉಂಟಾಗೈತಿ. ಈಗಾಗಲೇ ಮಾನ್ಯ ಶಾಸಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ವಾಟರ್ ಬೋರ್ಡ್ದವ್ರಿಗೆ ಸೂಚನೆ ಕೊಟ್ಟಂತೆ ಅಲ್ಲಿ ಸ್ಟ್ಯಾಂಡ್ ಬೈ ಮೋಟ್ರ್ ಇಡಲಿಕ್ಕೆ ವ್ಯವಸ್ಥೆ ಮಾಡಿದರು. ಅಲ್ಲಿ ಆ ಸ್ಟ್ಯಾಂಡ್ ಬೈ ಮೋಟ್ರು ಸಹ ರಿಪೇರಿಗಿರೋದ್ರಿಂದ ಅದನ್ನು ಬಿಚ್ಚಿ ಒಯ್ದು ರಿಪೇರಿ ಹಂತದಲ್ಲಿ ರಿಪೇರಿ ಮಾಡಾಕತ್ತಾರ. ಅದನ್ನು ಸಹ ಈಗ ರೆಡಿ ಆಗ್ತೈತಿ. ಮುಂದಿನ ದಿನಗಳಲ್ಲಿ ನಮ್ಗೆ 2 ಪಂಪ್ಗಳು ರೆಡಿ ಇದ್ದು ಅಂತಂದರೆ ಒಂದು ಬಂದಾಯಿತು ಅಂದರೂ ಸಹ ಇನ್ನೊಂದರಿಂದ ನಾವು ಹಾಕ್ಕೊಂಡು ನೀರು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆವಾಗ ತಾವು ಎಕ್ಸ್ಪ್ರೆಸ್ ಲೈನ್ ಬಗ್ಗೆ ಏನು ಕೇಳಿದ್ರಿ, ಆವಾಗ AB ಕೇಬಲ್ ಅಂತೇಳಿ ಹಾಕ್ಕೊಂಡಿದ್ರು. ಆದರೆ ಆ AB ಕೇಬಲ್ ಹಾಕುವಲ್ಲಿ ಅದು ಏನಂದ್ರೆ ಸ್ಟೇಬಲ್ ಇಲ್ಲ ಮತ್ತು ಅದು ನಾಟ್ ಗುಡ್ ಫಾರ್ ಯೂಸ್ ಅಂತೇಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ KB ಅವರು ಅದನ್ನು ಉಪಯೋಗ ಮಾಡಲಿಕ್ಕೆ ಅನುಮತಿ ಕೊಡಲಿಲ್ಲ. ಹೀಗಾಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ KB ಅವರ ಸಲಹೆಯನ್ನು ತಗೊಂಡು ನಾವು ಈಗ ಹೊಸದಾಗಿ ಒಂದು ಕವರ್ಡ್ ಕಂಡಕ್ಟರ್ ಅಂತೇಳಿ ಒಂದು ಹೊಸ ವಯರ್ ಬರ್ತೈತಿ. ಆ ವಯರನ್ನು ಹಾಕೋಕತ್ತೀವಿ. ಸೊ ಅದಕ್ಕೆ ಈಗಾಗಲೇ ನಾವು ಟೆಂಡರ್ ಕರೆದೀವಿ. ಟೆಂಡರ್ದು ಲಾಸ್ಟ್ ಡೇಟ್ ಐತಿ. ಇವತ್ತು ಇವ್ಯಾಲ್ಯೂಷನ್ ಆಯಿತು ಅಂತಂದರೆ ನಮಗೆ ಈಗೇನಿದು ಲಾಸ್ಟ್ ಫೆಬ್ರವರಿಯಿಂದ 77 ಬಾರಿ ಏನು ಕರೆಂಟ್ ಕಡಿತ ಆಗೈತಿ, ನೀರಿನ ವ್ಯತ್ಯಯ ಆಗೈತಿ. ಇದನ್ನು ನಾವು ಒಂದು 50% ತನಕ ರಿಡ್ಯೂಸ್ ಮಾಡ್ಬೋದು. ಹುನಗುಂದ ಇಳಕಲ್ಕ್ಕೆ ಒಂದೇ ಲೈನ್ ಇರೋದ್ರಿಂದ ಹುನಗುಂದಕ್ಕೆ ಮತ್ತು ಇಳಕಲ್ಕ್ಕೆ ನೀರಿನ ಸಮಸ್ಯೆ ಆಗೋದಿಲ್ಲ. ಡ್ಯೂ ಟು ದಿ ವಿದ್ಯುತ್ದಿಂದಾಗಿ ಏನೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಬಟ್ ಆಲ್ಮಟ್ಟಿ ಜಾಗದಲ್ಲಿ ಮಾತ್ರ ಸಪ್ರೇಟೇ ಇರೋದ್ರಿಂದ ಅಲ್ಲಿ ಅವರು ಈಗಾಗಲೇ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ಮಾತಾಡ್ಕೊಂಡಿವಿ. ನಮ್ಮ ಜಿಲ್ಲಾಧಿಕಾರಿಗಳು ಸಹ ಆದೇಶ ಮಾಡಿದ್ದಾರೆ, ಪ್ಲಸ್ ನಮ್ಮ ಶಾಸಕರು ಸಹ ಅದನ್ನು ತಿಳಿಸಿದ್ದಾರೆ. ಅವರು ಅಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಲಾರ್ದಂಗೆ ನಾವು ನೋಡ್ಕೊಳ್ತೀವಿ ಅಂತೇಳಿ ಹೇಳಿದ್ದಾರೆ. ಅದೇ 500 ಮನೆ ಎಲಿವೇಟೆಡ್ ಪಾಯಿಂಟ್ನಲ್ಲಿ ಇರೋದ್ರಿಂದ ನಮಗೆ ಅದು ಇಲ್ಲಿಂದ ನೀರು ಕಳಿಸ್ಬೇಕಾಯ್ತಂದ್ರೆ ಸ್ವಲ್ಪ ತೊಂದರೆ ಆಗಾಕತ್ತೈತಿ. ಈಗ ನೀರು ಸ್ಟೇಬಲ್ ಆಯಿತು ಅಂತಂದ್ರೆ ಈಗ ನಾವು ಏನು ನಮ್ಮ ದರ್ಗಾ ಪಂಪ್ ಹೌಸ್ಲಿಂದ್ರೇ ಅವ್ರಿಗೆ ಒಂದು ಕನೆಕ್ಷನ್ ಮಾಡಿಕೊಡ್ಲಿಕ್ಕೆ ಅದೇ ಹೇಳಾಕ್ತೀನಿ. ಅದು 24/7 ಕನೆಕ್ಷನ್ ಮಾಡಬೇಕು ಅಂತೇಳಿ ತಾವು ಲಾಸ್ಟ್ ಟೈಮು ಸಹ ಬೇಡಿಕೆ ಇಟ್ಟಿದ್ರಿ ಮತ್ತು ಅಲ್ಲಿ ಸಾರ್ವಜನಿಕರು ಬೇಡಿಕೆ ಇಟ್ಟಿದ್ರು. ಈಗ ನಾವು ಕನೆಕ್ಷನ್ ಮಾಡೀವಿ. ಬಟ್ ಏನಂತಂದರೆ ಅದು ಇನ್ನೂ ಸ್ವಲ್ಪ
ಪೈಪ್ ಅದು ಹೈಡ್ರೋ ಟೆಸ್ಟಿಂಗ್ ಅದು ಮಾಡಿಸ್ಬೇಕು. ಯಾಕಂದ್ರೆ ಸ್ಟೇಬಲ್ ಆಗಿ ನೀರು ಹೋಗ್ತೈತಿ ಇಲ್ಲ ಅಂತ ನೋಡ್ಕೋಬೇಕು. ಅದು ಇದ್ರೊಳಗೆ ಉಳಿದೈತಿ. ಬಟ್ ಇದು ವಿತಿನ್ ಶಾರ್ಟ್ಲಿ ಒಂದು 4-5 ದಿವಸ ಇಲ್ಲ, ಒಂದು ದಿವಸ ಪೂರ ಅಂತಂದರೆ ಇಲ್ಕಲ್ ಊರಿಗೆ ನೋಡಿಕೊಂಡು 500 ಮನೆ ಮ್ಯಾನೇಜ್ ಮಾಡಬೇಕಾಗ್ತೈತಿ. ಈಗ 1 ತಾಸು 2 ತಾಸು ಕೊಡ್ತದೆ ಅಂತೇಳಿ ತಾವೇನು ಹೇಳಾಕತ್ತೀರಿ. ಇದರ ಬದಲಾಗಿ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಕೊಡುವಂಥ ವ್ಯವಸ್ಥೆನೂ ಮಾಡ್ತೀವಿ. ಅಲ್ಲದೆ ಈಗೇನು ನಾವು ಮುಂದಿನ ಈಗೇನು ಅನುದಾನಗಳು ಬರಾಕ್ತಾವೆ, ಆ ಅನುದಾನದಲ್ಲಿ ಅಲ್ಲೆಲ್ಲಿ ಎಲ್ಲಿ ನೀರಿನ ಮೂಲಗಳದಾವ ಅಲ್ಲಿ ಬೋರ್ವೆಲ್ ಹಾಕಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.